ನೋಡ್ರಿ, ಇದು ಚಿಕ್ಕಮಗಳೂರು ಡಿಪೋ ಗಾಡಿ. ಚನ್ನರಾಯಪಟ್ಟಣದಲ್ಲಿ ಕೋರ್ಟ್ ಮುಖಾಂತರ ಇಲ್ಲಿ ಗಾಡಿ ಸೀಸ್ ಮಾಡಿದ್ದಾರೆ. ನೋಡಿ, ಇಲ್ಲ ಅಂಟಿಸಿದ್ದಾರೆ ನೋಡಿ. ಇದು ಅಮೌಂಟ್ ಕಟ್ಟಲಿಲ್ಲ ಅಂತ ಯಾರ ಡೆತ್ ಆದವ್ರ ಕಡೆಯವರಿಗೆ. ಹಾಗಾಗಿ ಪ್ಯಾಸೆಂಜರಿಗೆ ತೊಂದರೆ ಕೊಡೋದಲ್ಲದೆ ನಮಗೆ 24 ಗಂಟೆ ಡ್ಯೂಟಿ ಮಾಡೋರು ನಮಗೂ ತೊಂದರೆ ಮಾಡ್ತಾ ಇದ್ದಾರೆ. ಕೋರ್ಟ್ ಹತ್ರ ನಾವ್ ಯಾಕೆ ಬರೋಣ? ಪೊಲೀಸ್ ಬರ್ಬೇಕನ್ರಿ ಜಪ್ತಿ ಮಾಡಕ್ಕೆ. ನೀವು ಕೋರ್ಟ್ ಇದೆ, ಆರ್ಡರ್ ಇದೆ ಅಂತ ಬಂದು ಪೊಲೀಸ್ ಕರ್ಕೊಂಡ್ ಬನ್ನಿ. ನೀವು ಗಾಡಿನ ಕಿತ್ಕೊಂಡಿದ್ದೀರಾ, ಕೈಯಿಂದ ಹತ್ತ ಹೋಗ್ಬಾರ್ದು. ಆರ್ಡರ್ ತೋರಿಸಿ. ಪ್ರಯಾಣಿಕರನ್ನ ಇಳಿಸಿ 2 ಕೆಎಸ್ಆರ್ಟಿಸಿ ಬಸ್ ಸೀಸ್. ಪರಿಹಾರದ ಹಣ ಕ್ಲೈಮ್ ಆಗದಕ್ಕೆ ಬಸ್ ಸೀಸ್ ಮಾಡಿದ ವಕೀಲರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೀಸ್. ಚಿಕ್ಕಮಗಳೂರು ಡಿಪೋಗೆ ಸೇರಿದ ಕೆಎಸ್ಆರ್ಟಿಸಿ ಬಸ್ಗಳು. ಅಪಘಾತದ ಹಣ ಕ್ಲೈಮ್ ಆಗದಕ್ಕೆ ಸೀಸ್ಗೆ ಆದೇಶ. ಏಕಾಏಕಿ ಬಸ್ ನಿಲ್ಲಿಸಿದ್ದಕ್ಕೆ ಪ್ರಯಾಣಿಕರ ಆಕ್ರೋಶ. ಬೆಂಗಳೂರು ಕಡೆಯಿಂದ ಚಿಕ್ಕಮಗಳೂರು ಕಡೆಗೆ ಬರ್ತಾ ಇದ್ದ ಬಸ್ಗಳು. 15 ವರ್ಷಗಳ ಹಿಂದೆ ಅಪಘಾತದಲ್ಲಿ ಯುವತಿಯೊಬ್ಬರು ಸಾವನ್ನಪ್ಪಿದ್ರು. ಚನ್ನರಾಯಪಟ್ಟಣದ ಪೂಮಡಿಹಳ್ಳಿ ಗ್ರಾಮದ ಯುವತಿ ಸಾವನ್ನಪ್ಪಿದ್ರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ಜಪ್ತಿ ಮಾಡಿದ್ದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಬೆಂಗಳೂರಿನಿಂದ ಶೃಂಗೇರಿಗೆ ಹೊರಟಿದ್ದ ಚಿಕ್ಕಮಗಳೂರು ಡಿಪೋಗೆ ಸೇರಿದ 2 ಕೆಎಸ್ಆರ್ಟಿಸಿ ಬಸ್ಗಳನ್ನ ಚನ್ನರಾಯಪಟ್ಟಣದಲ್ಲಿ ನ್ಯಾಯಾಲಯದ ಅಧಿಕಾರಿಗಳು ಮತ್ತು ವಕೀಲರ ತಂಡ ಜಪ್ತಿ ಮಾಡಿದೆ. 15 ವರ್ಷಗಳ ಹಿಂದೆ ಸಂಭವಿಸಿದ ಸಾರಿಗೆ ಬಸ್ ಅಪಘಾತದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಪೂಮಡಿಹಳ್ಳಿ ಗ್ರಾಮದ ದಂಪತಿಯ ಪುತ್ರಿ ಸಾವನ್ನಪ್ಪಿದ್ರು. ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಬಸ್ಗಳನ್ನ ಜಪ್ತಿ ಮಾಡಲಾಗಿದೆ. ನ್ಯಾಯಾಲಯದ ನೋಟಿಸ್ಗಳಿಗೂ ಕೂಡ ಸಾರಿಗೆ ಸಂಸ್ಥೆ ಸರಿಯಾಗಿ ಸ್ಪಂದಿಸದ ಕಾರಣ ನ್ಯಾಯಾಲಯದ ಕಟ್ಟುನಿಟ್ಟಿನ ಆದೇಶದಂತೆ ಬಸ್ಗಳನ್ನ ಜಪ್ತಿ ಮಾಡಿ ನ್ಯಾಯಾಲಯದ ಆವರಣಕ್ಕೆ ತರಲಾಗಿದೆ. ಇನ್ನು ಬಸ್ಗಳನ್ನ ನಡು ರಸ್ತೆಯಲ್ಲೇ ತಡೆದು ಸೀಸ್ ಮಾಡಿದ್ರಿಂದ ಬಸ್ನಲ್ಲಿದ್ದ ಪ್ರಯಾಣಿಕರು ತೀವ್ರ ತೊಂದರೆಯನ್ನ ಅನುಭವಿಸಿದ್ರು. ಪ್ರಯಾಣಿಕರನ್ನ ಅರ್ಧ ದಾರಿಯಲ್ಲೇ ಇಳಿಸಿದ್ದಕ್ಕೆ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲ, ಯಾಕೆ ನಿಲ್ಸಿದ್ರ ಅಂತ ಹೇಳ್ಬೋದಲ್ಲ. ಗಾಡಿ ಈ ಕಡೆ ಬರ್ರಿ, ಸೈಡ್ ಬರ್ರಿ. ಅಲ್ಲ, ಸೈಡ್ ಬರ್ರಿ. ನೋಡ್ರಿ, ಇದು ಚಿಕ್ಕಮಗಳೂರು ಡಿಪೋ ಗಾಡಿ. ಚನ್ನರಾಯಪಟ್ಟಣದಲ್ಲಿ ಕೋರ್ಟ್ ಮುಖಾಂತರ ಇಲ್ಲಿ ಗಾಡಿ ಸೀಸ್ ಮಾಡಿದ್ದಾರೆ. ನೋಡಿ, ಇಲ್ಲ ಅಂಟಿಸಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇವರು ಸೀಸ್ ಮಾಡಿರೋರು. ಇನ್ನೊಬ್ರು ಯಾರು? ಅಟ್ಲೀಸ್ಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಗಾಡಿ ನಿಲ್ಲಿಸಿ ಪ್ಯಾಸೆಂಜರ್ ಕೋರ್ಟಿಗೆ ಸರೆಂಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿವಿಷನ್ ಇಂದ ಇದು ಅಮೌಂಟ್ ಕಟ್ಟಲಿಲ್ಲ ಅಂತ ಯಾರ ಡೆತ್ ಆದವ್ರ ಕಡೆಯವರಿಗೆ. ಹಾಗಾಗಿ ಪ್ಯಾಸೆಂಜರಿಗೆ ತೊಂದರೆ ಕೊಡೋದಲ್ಲದೆ ನಮಗೆ 24 ಗಂಟೆ ಡ್ಯೂಟಿ ಮಾಡೋರು ನಮಗೂ ತೊಂದರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕೋರ್ಟ್ ಹತ್ರ ನಾವ್ ಯಾಕೆ ಬರೋಣ ಸರ್? ಕೋರ್ಟ್ ಹತ್ರ ನಾವ್ ಯಾಕೆ ಬರೋಣ? ನೀವು ಏಕಾಏಕಿ ಪೊಲೀಸ್ ಕರ್ಕೊಂಡು ಬಂದು ಸೀಸ್ ಮಾಡ್ಬೇಕನ್ರಿ. ಪೊಲೀಸ್ ಕರ್ಕೊಂಡ್ ಬರ್ಬೇಕು. ನೀವು ಗೊತ್ತಿಲ್ಲ ಸರ್, ನಿಮಗೆ ಗೊತ್ತಿಲ್ಲ. ದೊಡ್ಡವರಿದ್ದಾರೆ, ಮಾತಾಡ್ಕೊಳ್ಳಿ. ಫೋನ್ ಮಾಡಿ. ದೊಡ್ಡವರಿದ್ದಾರೆ, ನಾನು ಯಾಕೆ ಮಾಡಲಿ? ನನಗೆ ಫೋನ್ ಮಾಡಂಗಿಲ್ಲ. ಅಲ್ಲ ಸರ್, ಜಪ್ತಿ ಸರ್ ಕರೆಕ್ಟ್ ಪೊಲೀಸ್ ಮುಖಾಂತರ ಬರ್ಬೇಕು ತಾನೆ. ಪೊಲೀಸ್ ಬರ್ಬೇಕನ್ರಿ ಜಪ್ತಿ ಮಾಡಕ್ಕೆ. ಆಯ್ತಾ? ನೀವು ಕೋರ್ಟ್ ಇದೆ, ಆರ್ಡರ್ ಇದೆ ಅಂತ ಬಂದು ಪೊಲೀಸ್ ಕರ್ಕೊಂಡ್ ಬನ್ನಿ. ಒಟ್ಟಾಸಿ ಎಲ್ಲರಿಗೂ ತೊಂದರೆ ತಾನೆ, ಯಾರ್ದು ಮಾಡಿ ತಪ್ಪಿಗೆ. ಪ್ಯಾಸೆಂಜರ್ ಇಳಿಸಿ ಈ ತರ ಮಾಡಿದ್ರೆ ನೋಡಿ. ಚಿಕ್ಕಮಗಳೂರು ಗಾಡಿ ನೋಡ್ರಿ. ಅಲ್ಲೆಲ್ಲ ಹೋಗಿ ಕೇಳಿ ನಿಮ್ಮ ಡಿಸಿಎಫ್ಗೆ ಎಲ್ಲರೂ ಗಮನಕ್ಕೆ ತಂದು ಅವ್ರ ಅಮೌಂಟ್ ಕೊಡ್ತಾ ಇರೋಕ್ಕೆ ಜೊತೆಗೆ ಆರ್ಡರ್ ಆಗಿರ್ತದೆ. ಗಾಡಿ ಮೇಲೆ ಸಿಗ್ತಾ ಇಲ್ಲ ಸರಿ. ಅದು ಕಿತ್ಕೊಳ್ಳೋದಲ್ಲ, ನೀವು ಗಾಡಿನೇ ಕಿತ್ಕೊಂಡಿದ್ದೀರಾ. ಗಾಡಿನೇ ಕಿತ್ಕೊಂಡಿದ್ದೀರಾ, ಕೈಯಿಂದ ಹತ್ತ ಹೋಗ್ಬಾರ್ದು. ಆರ್ಡರ್ ತೋರಿಸಿ. ನಮ್ಮ ಅಥಾರಿಟಿಲಿ ಇರುತ್ತಲ್ವ ಗಾಡಿ ಇದು. ಸುಮ್ಮನೆ ಇದೇನು ಗೊತ್ತಾ, ನಾವು ಹೊಡೆದಾಡ್ಕೊಡು ಏನು ಒಟ್ರಾಸಿ ಗಾಡಿ ತಂದು ಸೀಸ್ ಮಾಡಿಬಿಟ್ರೆ ಜನಗಳೆಲ್ಲ ಇದ್ದು ಕೋರ್ಟ್ ಆರ್ಡರ್ ಆಗಬೇಕು ಸರಿ.
ಏನು ಸ್ಮಗ್ಲಿಂಗ್ ಮಾಡ್ತಿದ್ಯೋ ಏನಿಲ್ಲ, ಏನು ಮ್ಯಾಟ್ರ್ ಇಲ್ಲದೆ ಒಟ್ಟರೆ ಸೀಸ್ ಮಾಡಿಬಿಟ್ರೆ ಗಾಡಿ. ಜನ ಏನಾಗಬೇಕು, ಎಮರ್ಜೆನ್ಸಿ ಎಲ್ಲ ಹೋಗೋರು ಇರ್ತಾರೆ. ನಿಲ್ಸಿದ್ರಿ ಅಂತ ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.